ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ನಾನೊಂದ್ಸಲ ಹೋದಾಗ ಸುಮಾರು 10,000 ಜನ ಸೇರಿದ್ರು. ಯಾಕೆ ಹೋಗ್ತಾರೆ? ಅವ್ರು ಶೋಕಿ ಮಾಡಕ್ ಹೋಗಲ್ಲ, ಅವ್ರ ಮಜಾ ಮಾಡಕ್ ಹೋಗಲ್ಲ, ಪುಣೆ ಶಹರದಲ್ಲಿ ಓಡಾಡ್ಬೇಕಂತ ಹೋಗಲ್ಲ, ಪಠ್ಯಪಾಠಕ್ಕೆ ಹೋಗಿರ್ತಾರೆ. ಈ ಮೈಗ್ರೇಷನ್ ನಿಲ್ಬೇಕಲ್ಲ. ನರೇಗಾ ಬಂದ್ಮೇಲೆ ಮೈಗ್ರೇಷನ್ ನಿಲ್ತಂತ ತಾವೆಲ್ಲ ಅಪೇಕ್ಷೆ ಪಟ್ಟಿದ್ರಿ. ಅದೇ ನರೇಗಾ ಬಂದ್ಮೇಲೆ ಮೈಗ್ರೇಷನ್ ನಿಲ್ಲಿಲ್ಲ. ಇವತ್ತು ಕೂಡ ಗುಳೆ ಹೋಗ್ತಾನೆ ಇದ್ದಾರೆ, ಪಾಪ ವಾಪಸ್ ಬರ್ತಾನೆ ಇಲ್ಲ. ಹೀಗಾಗಿ ಗುಳೆ ಪದ್ಧತಿಯನ್ನು ತಪ್ಪಿಸಬೇಕಾದ್ರೆ ಶಾಶ್ವತವಾದಂಥ ಅವರಿಗೆ ಒಂದು ಯಾವುದಾದ್ರೂ ಉತ್ಪನ್ನವನ್ನ, ಆರ್ಥಿಕ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಸರ್ಕಾರ ಮಾಡದೆ ಹೋಗಿದ್ರೆ ಈ ಗುಳೆ ಹೋಗೋ ಪದ್ಧತಿ ಅಂತೂ ಯಾವತ್ತೂ ತಪ್ಪೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಕೆಲವು ಸಲ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕನ್ನಡ ಶಾಲೆಯಲ್ಲಿ ಹಾಕಿರ್ತಾರೆ, ಪಾಪ ಗುಳೆ ಹೋಗುವ ಮಕ್ಕಳನ್ನು ತೊಗೊಂಡು ಹೋಗಿರ್ತಾರೆ, ಅಲ್ಲಿ ಮರಾಠಿ ಶಾಲೆ ಹಾಕ್ತಾರೆ. ಮತ್ತೆ ವಾಪಸ್ ಬರುವಾಗ ಮತ್ತೆ ಬಂದ ಆ ಕಡೆ ಅವನಿಗೆ ಮರಾಠಿನೂ ಬರಲ್ಲ, ಈ ಕಡೆ ಕನ್ನಡನೂ ಬರಲ್ಲ, ಆ ಕಡೆ ಕನ್ನಡನೂ ಬರಲ್ಲ, ಇವನಿಗೆ ಮರಾಠಿನೂ ಬರಲ್ಲ. ಅದು ಹೋಗಿ ಹೋಗಿ ನೀವು KPS ಶಾಲೆಯನ್ನು ತೆರೆದಿದೆ, ಅದಕ್ಕೆ ನಮ್ದು ವಿರೋಧ ಇಲ್ಲ. ಆದರೆ ಮಾನ್ಯ ಅಧ್ಯಕ್ಷ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, KPS ಶಾಲೆ ತೆಗೆಯೋದಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ಇಲ್ಲೇ ನಮ್ಮ ಮಂತ್ರಿಗಳು ಕೂಡ ಇದ್ದಾರೆ. ಇವತ್ತು ಶಿಕ್ಷಕರು ಯಾರನ್ನ ಹಾಕ್ತಾ ಇದ್ರಿ ನೀವು? ನಾನು ಇಲಾಖೆ ಅಧಿಕಾರಿಗಳಿಂದ ಕೇಳಿ ಜವಾಬ್ದಾರಿ ತೆಗೆದು ಮಾತಾಡ್ತಾ ಇದ್ದೀನಿ. ಶಿಕ್ಷಕರನ್ನ ಯಾರನ್ನ ಹಾಕ್ತಾ ಇದ್ರಿ? ಕನ್ನಡ ಶಾಲೆ ಕನ್ನಡ ಕಲಿತಂತ ಶಿಕ್ಷಕರನ್ನ ತಾವು ಪಾಠ ಹೇಳಕ್ ಕಳಿಸ್ತಾ ಇದ್ರಿ. ಅರೆ ಮೊದಲು ನೆಟ್ಟಿಗೆ ಅವರಿಗೆ MA ಕಲ್ತಿದ್ದಾರೆ, ಕನ್ನಡನೇ ಬರಲ್ಲ ಕೆಲವರಿಗೆ. ನೆಟ್ಟಿಗೆ ಒತ್ತಕ್ಷರ ಗೊತ್ತಿಲ್ಲ, ದೀರ್ಘ ಗೊತ್ತಿಲ್ಲ, ರಹಸ್ಯ ಗೊತ್ತಿಲ್ಲ. ಅಂತ ಶಿಕ್ಷಕರನ್ನ ನೀವು ಒಯ್ದು ಹಾಕಿ ಆ ಮಕ್ಕಳಿಗೆ ಯಾವ ತರ ಉದ್ಧಾರ ಮಾಡ್ತೀನಿ? ಅಲ್ಲಿ ಇಂಗ್ಲಿಷು ಬರಲ್ಲ, ಅಲ್ಲಿ ಕನ್ನಡನೂ ಬರಲ್ಲ. ದಯಮಾಡಿ ನಾನು ಹೇಳ್ತೀನಿ, ಯಾವ ವಿಷಯದಲ್ಲಿ ತಜ್ಞರಿದ್ದಾರೆ, ಅವರಿಗೆ ಎಕ್ಸ್ಪರ್ಟ್ ಇದ್ದಾರೆ, ಕರೀರಿ ಹೊಸ ಲಿಸ್ಟ್ ಅನ್ನ. ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತಂತವ್ರನ್ನ ಅವು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ರಿ. ಈಗ ನೀವು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಏನ್ ಮಾಡ್ತಾ ಇದ್ದೀರಿ? ಯಾರು ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಾರಲ್ಲ ಆ ಶಿಕ್ಷಕರನ್ನ ಮಾತ್ರ ಅವರಿಗೆ ನೀವು ಶಿಕ್ಷಕರನ್ನ ಹಾಕ್ತಾ ಇದ್ರಿ. ಅವ್ರು ಹೆಂಗೆ ಇಂಗ್ಲಿಷ್ ಹೇಳ್ಕೊಡ್ತಾರೆ? ಅವ್ರು ಹೆಂಗೆ ಇಂಗ್ಲಿಷ್ ಹೇಳ್ಕೊಡಕ್ ಸಾಧ್ಯವೇ ಇಲ್ಲ. ದಯಮಾಡಿ ಈ ತರ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ಏನು ಸ್ಪಷ್ಟವಾದಂತ ಒಂದು ಏನಾದ್ರೂ ಯೋಜನೆಯನ್ನು ಹಾಕೊಳ್ಳಿ. ಈ ಕಡೆ ಶಾಲೆಯನ್ನ ತೆಗೆದು ಅಲ್ಲಿ ಕಟ್ಟಡ ಕಟ್ಟಿಸ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ, ಆದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡದೆ ಹೋಗಿದ್ರೆ ಅವ್ರ ಭವಿಷ್ಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗ್ತದೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಭಾಗದಲ್ಲಿ ತೊಗರಿ ಬೆಳೆ ಜಾಸ್ತಿ ಬೆಳೀತಾರೆ, ಎಲ್ಲರಿಗೂ ಗೊತ್ತಿದೆ. ಆ ತೊಗರಿ ಬೋರ್ಡ್ ಆಗಬೇಕಾದ್ರೆ ಹೋರಾಟ ಮಾಡಿದೀವಿ, ಹೈಕೋರ್ಟ್ ಆಗಬೇಕಾದ್ರೆ ಹೋರಾಟ ಮಾಡಿದೀವಿ, UKPಗೋಸ್ಕರ ಹೋರಾಟ ಮಾಡಿದೀವಿ, ಎಲ್ಲದಕ್ಕೂ ಹೋರಾಟ ಮಾಡಿದೀವಿ. ಈ ತೊಗರಿ ಮಂಡಳಿಗೂ ಹೋರಾಟ ಮಾಡಿದೀವಿ. ಏನೋ ಸರ್ಕಾರ ತೊಗರಿ ಮಂಡಳಿ ಮಾಡ್ತು, ಆದರೆ ಇವತ್ತು ಅಸ್ಥಿ ಪಂಜರದು. ಅಲ್ಲಿ ರಕ್ತ ಇಲ್ಲ, ಮಾಂಸ ಇಲ್ಲ, ಚೈತನ್ಯ ಇಲ್ಲ, ಜೀವ ಇಲ್ಲ, ಅದೊಂದು ಸ್ಕೆಲ್ಟನ್ ಬಾಡಿ ಆಗಿದೆ. ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ಪ್ರತಿ ಸಮಯದಲ್ಲಿ ಪ್ರತಿ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ. ಫ್ರಮ್ ಸೀಡ್ ಟು ಮಾರ್ಕೆಟಿಂಗ್, ಬೀಜ ಬಿತ್ತುವುದನ್ನು ಹಿಡಿದು ಮಾರುಕಟ್ಟೆವರೆಗೆ ವ್ಯವಸ್ಥೆಯನ್ನು ಮಾಡಿದ್ರೆ ತೊಗರಿ ಬೆಳೆಗಾರರಿಗೆ ದೊಡ್ಡ ಅನುಕೂಲ ಮಾಡಿಕೊಡೋಕೆ ಸಾಧ್ಯತೆ ಇದೆ. ಈ ವರ್ಷ ಮಾನ್ಯ ಅಧ್ಯಕ್ಷರೇ, ನಮ್ಮ ಭಾಗದಲ್ಲಿ ಹಿಂಗಾರಿನೂ ಹೋಯ್ತು ಮತ್ತು ಮುಂಗಾರಿನೂ ಹೋಯ್ತು. ರೈತ ಬರಗೈಲಿಂದ ಕೂತಿದ್ದಾನೆ. ಇಂಥ ಸಂದರ್ಭದಲ್ಲಿ ಇವತ್ತು MSP ರೇಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ 8,000 ರೂಪಾಯಿ. 8,000ದಲ್ಲಿ ರೈತರಿಗೆ ಅನುಕೂಲ ಆಗೋದಿಲ್ಲ. ನನ್ನ ಬೇಡಿಕೆ ಇದೆ, ಕನಿಷ್ಠ MSP ಸೇರಿಸಿ ಕೇಂದ್ರ ಸರ್ಕಾರ ಇದಕ್ಕೆ ಜವಾಬ್ದಾರಿ. ಕನಿಷ್ಠ 8ರಿಂದ 10,000ವರೆಗೆ ತೊಗರಿ ಬೆಳೆಗೆ ಬೆಲೆಯನ್ನು ಕೊಟ್ಟರೆ ಮಾತ್ರ ಆ ತೊಗರಿ ಮಂಡಳಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ತಾವು ಆ ತೊಗರಿ ಬೋರ್ಡನ್ನು ಗಟ್ಟಿಗೊಳಿಸಬೇಕಾದ್ರೆ ಅಲ್ಲಿ ಪರ್ಮನೆಂಟ್ ಸಿಬ್ಬಂದಿಯನ್ನು ಸೇರಿಸಿ ಅಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ, ಅದಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಸಿಕೊಡಿ. ಆ ತೊಗರಿ ಮಂಡಳಿಯನ್ನ ಗಟ್ಟಿ ಮಾಡಿ ಕೊಡಬೇಕು ಅಂತ ಹೇಳ್ತಾ, ಅದಕ್ಕೆ ಒಂದು ಸುಮಾರು 500 ಕೋಟಿ ರೂಪಾಯಿ ಆದರೂ ಆವರ್ತ ನಿಧಿಯನ್ನು ನೀವು ತೆಗೆದಿಡಬೇಕು. ಸರಿ, ಮಾರ್ಕೆಟ್ನಲ್ಲಿ ರೈತ ಬೆಳೆದಂತ ಉತ್ಪಾದನೆ ಬೆಲೆ ಬಿದ್ದಾಗ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ ಖರೀದಿಯನ್ನು ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮಾನ್ಯ ಅಧ್ಯಕ್ಷರೇ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪನೆ ಮಾಡುವಂತ ಮಾತನ್ನು ಹೇಳಿದ್ದಾರೆ. ಹೇಳಿ 1 ವರ್ಷ ಆಯಿತು, ಇವತ್ತು ಸಚಿವಾಲಯ ಆಗಿಲ್ಲ. ಅಲ್ಲಿ ಸೆಕ್ರೆಟರಿ ಒಬ್ಬರು ಬರ್ತಿರ್ತಾರೆ, ಒಂದೊಂದು ತರ ಒಬ್ಬೊಬ್ಬರು ಸೆಕ್ರೆಟರಿ ಬರ್ತಾರೆ. ಮಾನ್ಯದಾಗ ಅವ್ರಿಗೆ ಒಂದು ಬರುತ್ತಾರೆ, ಅವರು ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಇವ್ರು ಬಂದಾಗ ಇವರೊಂದು ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಅಂತಿಮವಾಗಿ ನಮ್ಮ ಕೆಲಸಗಳಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿದ್ದಾರೆ. ದಯಮಾಡಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಬೇಕು. ಅದು ಕಲಬುರಗಿಯಲ್ಲೇ ಇರಬೇಕು. ಮತ್ತೆ ಬೆಂಗಳೂರಿನಲ್ಲಿ ಕಚೇರಿ ಮಾಡಿದ್ರೆ ನಮಗೆ ಉದ್ಧಾರ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಈ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು, ಮಾನ್ಯ ಅಧ್ಯಕ್ಷರು, ಈ ಸಲ ಮಳೆ ಬಂದು ಬೆಳೆ ಹಾನಿಯಾಗಿ ಇವತ್ತು ಮುಂಗಾರು ಹೋಗಿ ಹಿಂಗಾರು ಬಂದಿಲ್ಲ. ದಯಮಾಡಿ ಸರ್ಕಾರ ಹಸಿ ಬರ ಅನ್ನುವಂಥ ಘೋಷಣೆ ಮಾಡಬೇಕು. ಹಸಿ ಬರ, ಮಳೆ ಬರದೇ ಇದ್ದಾಗ ನೀರಿನ ಅದು ಬರನೇ ಬೇರೆ, ಆದರೆ ಹಸಿ ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ
ಕೆಲವು ಸವಲತ್ತುಗಳು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸವನ್ನು ತಾವು ಈ ಸರ್ಕಾರ ಮಾಡಬೇಕು ಅಂತ ಹೇಳಿ